ಗದಗದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದ್ದು, ಯಾವುದೇ ಭಾಗದಲ್ಲಿ ವಾಡಿಕೆಗಿಂತ 40% ಮಳೆ ಕಡಿಮೆ ಆಗಿದೆ. ಇದರಿಂದ ರೈತ ಸಂಕಷ್ಟದಲ್ಲಿದ್ದು, ಬಿತ್ತನೆ ಮಾಡಿದ ಭೂಮಿ ಬೆಳೆ ನೀಡುತ್ತಿಲ್ಲ. ಇನ್ನೂ ಹಲವು ಭಾಗಗಳಲ್ಲಿ ಬಿತ್ತನೆ ಮಾಡದೆ ರೈತ ಸಂಕಷ್ಟದಲ್ಲಿದ್ದಾನೆ. ರಾಜ್ಯ ಸರ್ಕಾರ ಕಷ್ಟದ ಸಮಯದಲ್ಲಿ ರೈತರ ಬೆನ್ನಿಗೆ ನಿಂತು ಸಾಲ ಮನ್ನಾ ಮಾಡಬೇಕು. ಬೇರೆ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಸಾಲ ಮನ್ನಾ ಮಾಡಬೇಕು ಅಂತ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಹೇಳಿದ್ರು. ಸಾಲ ಮನ್ನಾ ಮಾಡುವ ಶಕ್ತಿಯನ್ನ ಆ ಸ್ಥಾನದಲ್ಲಿ ಭಗವಂತ ಅವರನ್ನ ಕೂರಿಸಿದ್ದಾನೆ. ರೈತ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡ್ಲಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಎಂದು ಆಗ್ರಹಿಸಿದ್ರು. ಬರಗಾಲದ ಛಾಯೆ ಅಡ್ವಾನ್ಸ್ ಆಗಿನೇ 40% ಮಳೆ ಕಡಿಮೆ ಇದೆ ಅನ್ನುವಂಥದ್ದು ಫೋರ್ಕಾಸ್ಟ್ಗಳ ಮುಖಾಂತರ ಗೊತ್ತಿರುವಂಥದ್ದು. ಯಾವುದೇ ಭಾಗದಲ್ಲಿಯೂ ಸಹಿತ ವಾಡಿಕೆಗಿಂತ ಇಲ್ಲಿವರೆಗೆ 40% ಮಳೆ ಕಡಿಮೆ ಆಗಿದೆ. ಅದರ ಸಲುವಾಗಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಕೆಲವೊಂದು ಬಿತ್ತನೆ ಆಗಿರುವಂತಹ ಭೂಮಿ ಸರಿಯಾದ ನಾಟಕ ಆಗದೇನೆ, ಬೆಳವಣಿಗೆ ಆಗ್ಲಾರ್ದೇನೆ ಹಾಕಿರುವಂತಹ ಬೀಜ ಗೊಬ್ಬರ ಸಹಿತ ಅಲ್ಲಿ ಹಾಳಾಗಿ ಬೆಳೆಗಳು ಯಾವುದೇ ರೀತಿಯಿಂದ ಕಾಳುಗಳು ಕೈಗೆ ಬಂದಿದೆ ಅನ್ನುವಂತ ವಿಶ್ವಾಸ ರೈತರಿಗಿಲ್ಲ. ಇನ್ನೂ ಸಾಕಷ್ಟು ಭೂಮಿಯನ್ನ ಬಿತ್ತನೆ ಆಗದೇನೆ ಸಾಕಷ್ಟು ಉಳಿದಿರೋದ್ರಿಂದ ಇವತ್ತು ರೈತ ಬಹಳ ಸಂಕಷ್ಟದಲ್ಲಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಂಥ ಕಷ್ಟದ ಸಮಯದಲ್ಲಿ ಅವರು ಬೆನ್ನಿಗೆ ನಿಂತು ಅವರ ಸಾಲ ಮನ್ನಾವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ನಮ್ಮ ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಅವರು ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಗಟ್ಟಿ ದನದಲ್ಲಿ ನಮ್ಮ ಡಿ.ಕೆ. ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾ ಇದ್ರು. ಅದು ಇವತ್ತೇನೆ ಭಗವಂತ ಅವರಿಗೆ ಆ ಸಾಲ ಮನ್ನಾ ಮಾಡುವಂತ ಶಕ್ತಿಯನ್ನ ಆ ಸ್ಥಾನದಲ್ಲಿ ಕೊಡಿಸಿದಾನೆ. ಅದಕ್ಕೆ ರೈತರು ಎಂದೂ ಬರೆಯಲಿಲ್ಲ. ಅದು ಸಲ ಕಷ್ಟದಲ್ಲಿರುವಂತವ್ರಿಗೆ ಇವತ್ತು ರಾಜಕಾರಣ ಮಾತಾಡ್ತಾ ಇಲ್ಲ, ಅವ್ರು ಬಹಳ ಕಷ್ಟದಲ್ಲಿದ್ದಾರೆ, ಅವ್ರು ಸಹಾಯ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದರ ಜೊತೆಗೆ ನಮ್ಮ KRS ದಲ್ಲಿ ಬಹಳಷ್ಟು ನೀರು ಇವತ್ತು ನಾವು ಜುಲೈ ಆಗಸ್ಟ್ದಲ್ಲಿ ಏನು ವಾಡಿಕೆ ಅಂತ ಡ್ಯಾಮ್ದಲ್ಲಿ ನೀರು ಸ್ಟೋರ್ ಆಗಬೇಕಾಗಿತ್ತು, ಅದು ಬಹಳಷ್ಟು ಕಡಿಮೆ ಇದೆ. ಇರುವಂತದನ್ನೇ 9 TMC ನೀರಿದೆ ಅನ್ನುವಂತ ಮಾಹಿತಿ ನಾನು ಕೇಳ್ಪಟ್ಟೆ. ಅದರಲ್ಲಿ 5 TMC ನೀರನ್ನು ಬಿಡ್ಬೇಕನ್ನುವಂಥದ್ದನ್ನ ಆ ತಮಿಳುನಾಡದವ್ರು ಒತ್ತಾಯ ಇರೋದ್ರಿಂದ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ನಾವು ನೀರು ಯಾವತ್ತೂ ಬಿಡೋದಿಲ್ಲ ಅನ್ನುವಂಥದ್ದನ್ನ ಮಾಧ್ಯಮದಲ್ಲಿ ಹೇಳ್ತಾರೆ. ಆದ್ರೆ ಅಫಿಸಿಯಲ್ ಆಗಿ ನೀರನ್ನು ಬಿಟ್ಟಿದ್ದಾರೆ. ಅವತ್ತ ರೈತರೆಲ್ಲ ನೀರು ಹರಿದು ಹೋಗುವಂಥದ್ದು ಕಣ್ಣಿಗೆನೆ ಕಾಣಿಸ್ತಾ ಇದೆ. ಆಮೇಲೆ ನೀರು ಬಿಟ್ಟು ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಿರುವಂಥದ್ದು ಯಾವ ಪುರುಷಾರ್ಥಕ್ಕೆ ಅನ್ನುವಂಥದ್ದನ್ನು ಇವತ್ತು ನಾವು ಕೇಳಬೇಕಾಗ್ತದೆ. ಅದ್ರ ಸಲ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲಿದೆಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಅವ್ರ ನಿರ್ಧಾರ ತೆಗೆದುಕೊಂಡು ಸರ್ವಪಕ್ಷ ಸಭೆ ಮಾಡೋದ್ರಲ್ಲಿ ಏನೂ ಮಹತ್ವ ಇಲ್ಲ. ಆ ಸಭೆಗೆ ಒಂದು ಶಾಂತಿ. ಜನಶ್ರೀ ಟೈಮ್ಸ್, ಗದಗ.